ಅಯ್ಯೋ ಏನು ಗುರು ಇವರು ಜಗಳ ಮಾಡ್ಕೊಂಡು ಅಳ್ತಾರೆ ರೋಡ್ ಮೇಲೆ. ಲೇ ಎಲ್ಲೋ ಬರ್ತೀಯಾ ಅಪ್ಪ, ಆರಾಮಾಗಿ ಬಾ, ಹೋಗಿ ನೀನೇ ಹೋಗಪ್ಪ. ಆಯಿತು, ಆತರ ಕುಡ್ದ ಥರ ಆಡ್ತಿದ್ಯಾ. ಎಲ್ಲರೂ ಬೈಕ್ ಬರ್ಸವ್ರೆ ಗುರು. ಮೆಜ್ಲರ್ M5 ಸ್ಪೋರ್ಟೆಕ್ ಬಾಯ್. ಇರಿ ಆಯಿತು, ಜಗಳ ಮಾಡಬೇಡಿ, ಬನ್ನಿ ಫಸ್ಟ್ ಆಂಬುಲೆನ್ಸಿಗೆ ಜಾಗ ಬಿಟ್ಬಿಡಿ. ಮತ್ತೆ ಹಿಂಗೆ ಬರ್ತಿದ್ಯಾ ಗುರು? ಅಯ್ಯಯ್ಯೋ ಹಿಂಗೆ ಬರ್ತೈತಲ್ಲಪ್ಪ, ಸೈಡ್ ಬಿಟ್ಬಿಡೋಣ ನಾವು. ಹೋಗ್ಗುರು. ಹಾಂ ಹೋದ್ರಲ್ಲ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಕನ್ನಡಿಗ ಪ್ರವೀಣ್ ಈಸ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ನಂಗಂತೂ ಇವತ್ತು ಸಖತ್ ಖುಷಿಯಾಗಿದೆ. ಏನಕ್ಕೆ ಅಂತ ಕೇಳೋದಾದ್ರೆ, ಫೈನಲಿ ಇಷ್ಟು ವರ್ಷದಿಂದ ಹೇಳ್ತಾ ಇದ್ದಿದ್ದು ನಾನು ಇವತ್ತು ಇಷ್ಟು ವರ್ಷ ಅಲ್ಲ, ಮೈ ಬ್ಯಾಡ್, ಒಂದು 4-5 ಸಾರಿದಿಂದ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದಿದ್ದ ಇದನ್ನ ಇವತ್ತು ಪೂರೈಕೆ ಮಾಡಕ್ ಹೋಗ್ತಿದ್ದೀನಿ. ನನ್ನ ಟೈರ್ಸ್ ಮೆಡ್ಜಲರ್ R17 150/60 ಏನಾದ್ರೂ ಇದೆ, ಇವತ್ತು ಕೊನೆಗೆ ನಾನು ಅದನ್ನ ಚೇಂಜ್ ಮಾಡ್ಸಕ್ ಹೋಗ್ತಿದ್ದೀನಿ. ಸುಮಾರು ಅಂಗಡಿಗಳಲ್ಲಿ ವಿಚಾರಿಸಿದೆ, ಪ್ರೈಸ್ ಒಬ್ರಿಗಿಂತ ಒಬ್ರು ಜಾಸ್ತಿ ಹೇಳ್ತಾವ್ರ ಗುರು. ಇಲ್ಲಿ HSR ಅಲ್ಲಿ ಕೇಳಿದ್ರೆ ಅಪೋಲೋ H1 ಟೈರ್ ಬಂದ್ಬಿಟ್ಟು ನಮ್ಮ ಡ್ಯೂಕ್ 390ಗೆ ಏನಾದರೂ ಇರೋದು. ಸೊ ಅದನ್ನೇ ನಾನು HSR ಅಲ್ಲಿ ಒಬ್ರ ಹತ್ರ ಕಾಲ್ ಮಾಡಿ ಕೇಳಿದ್ರೆ ಆಲ್ಮೋಸ್ಟ್ 6800 ರೂಪೀಸ್ ಆಗುತ್ತೆ ವಿತ್ ಫಿಟ್ಟಿಂಗ್ ಚಾರ್ಜ್ ಅಂತ ಅಂದರು. ಅಯ್ಯೋ ಏನು ಗುರು ಇವರು ಜಗಳ ಮಾಡ್ಕೊಂಡು ಅಳ್ತಾರೆ ರೋಡ್ ಮೇಲೆ. ದರಿದ್ರನಪ್ಪ. ಅಯ್ಯಪ್ಪ ಹೋಗಲ್ಲ ಅಂತ ಆಯಪ್ಪ ಹೋಗಲ್ಲ ಅಂತ ಅಯ್ಯಪ್ಪ ಆಟೋನು. ಏನು ನಾನು ಆಚೆ ಬಂದಾಗಲೇ ಇದೆಲ್ಲ ನಡೆಯುತ್ತಾ ಕಂಟೆಂಟ್ಗೋಸ್ಕರ? ಇಲ್ಲ ಅಂದರೆ ನಾನು ಮನೇಲಿ ಇದ್ರೂ ಈ ಥರವೆಲ್ಲ ಸಾಮಾನ್ಯವಾಗಿ ನಡೀತಾನೆ ಇರುತ್ತಾ? ಏನಪ್ಪ ಇದಂತ ಹೋಗ್ರವಂತ ಕೂಡ ಅರ್ಥಮೇ ಆಯ್ಯలేదు. ರೋಡ್ ಪೈನ ವಸ್ತೆ ಹೇಳ್ದಂಗೆ ಒಬ್ಬರು 6900 ರೂಪೀಸ್ ಅಂತ ಅಂದರು. ನಾನು ಗುರು ಒಂದು 6500 ಮಾಡ್ಕೊಳ್ಳಿ, ಬಂದ್ಬಿಟ್ಟು ಹಾಕ್ಸ್ತೀನಿ ಅಂತ. ಯಾಕಂದರೆ ನಂಗೆ HSR ಹತ್ರ. ಸೊ ನಾನು ಅನ್ಕೊಂಡೆ ಸರಿ ಅಲ್ಲಿಗೆ ಹೋಗ್ಬಿಟ್ಟು ಹಾಕ್ಸ್ಬಿಡ್ಬೋದು ಆರಾಮಾಗಿ ಅಂತ. ಇಲ್ಲ ಇಳಿತಾನೆ ಇಲ್ಲ. ಸರಿ ಆಯಿತು ಬರ್ತೀನಿ ರಪ್ಪ ಅಂತ ಅಂದ್ಬಿಟ್ಟು ನಾನು ಕಾಲ್ ಕಟ್ ಮಾಡಿಬಿಟ್ಟೆ. ಹಾಗೆ ಇಮಿಡಿಯೇಟ್ ಆಗಿ ಈ ಅಪೋಲೋ ಡೀಲರ್ಸ್ ಅವ್ರಿಗೆ ಕಾಲ್ ಮಾಡಿದೆ. ಅವ್ರು ಬಂದ್ಬಿಡು, ಸರ್ ಎಲ್ಲ ಸೇರಿಸಿ 5800 ರೂಪೀಸ್ ಆಗುತ್ತೆ ಸರ್ ಅಂತ ಅಂದರು. ಎಲ್ಲಿ? JC ರೋಡಲ್ಲಿ. ನಾನು ಅನ್ಕೊಂಡೆ ಸರಿ ಇಲ್ಲಿಗೆ ಹೋಗಿ ಚೆಕ್ ಮಾಡೋಣ JC ರೋಡಲ್ಲಿ, ಯಾಕಂದರೆ ಅಪೋಲೋ ಡೀಲರ್ಸ್ ಅಲ್ವಾ, ಏನು ಪ್ರಾಬ್ಲಮ್ ಇರಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಹೊಸ ಟಯರೇ ವಿತ್ ಫಿಟ್ಟಿಂಗು 5900 ರೂಪೀಸ್ ಆಗುತ್ತಂತೆ. 100 ರೂಪೀಸ್ ಫಿಟ್ಟಿಂಗ್ ಚಾರ್ಜಸ್ ಅಂತ ಹೇಳಿದ್ದಾರೆ. ಇನ್ನೊಂದು ಹತ್ರಕ್ಕೂ ಕಾಲ್ ಮಾಡಿ ಕೇಳಿದೆ, ಬೈಕರ್ ಪಿಟ್ ಸ್ಟಾಪ್ ಅಂತ. ಅವ್ನು ನಾನು ಎದೇನೆ ಬ್ಲಾಸ್ಟ್ ಮಾಡಿಸ್ಬಿಟ್ಟ. ಸರ್ ಟೈರ್ ಬಂದ್ಬಿಟ್ಟು 6900, ಫಿಟ್ಟಿಂಗ್ ಚಾರ್ಜಸ್ 300 ರೂಪೀಸು, ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸ್ ಎಲ್ಲ ಸೇರಿಸಿ 7300 ಆಗುತ್ತೆ ಅಂತ ಅಂದ್ಬಿಡೋದ. ಏನು ಗುರು ಇದು ಅಂತ ಅನ್ನಿಸ್ಬಿಡ್ತು ನಂಗೊಂದು ಸೆಕೆಂಡು. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ, ಯಾವುದಾದ್ರೂ ಒಂದು ಐಟಮ್ನ ತೊಗೊಬೇಕು ಅಂತ ಅಂದರೆ ಪರವಾಗಿಲ್ಲ, ಒಂದು 10 ಅಂಗಡಿಯಲ್ಲಿ ವಿಚಾರಣೆ ಮಾಡಿ. ಯಾಕೆ 10 ಅಂಗಡಿಯಲ್ಲಿ ವಿಚಾರ ಮಾಡಿ ಅಂದರೆ, ನೋಡಿ ಇದಕ್ಕೆ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ. ಸೊ ನೀವು ಸ್ಕ್ಯಾಮ್ ಆಗಬಾರ್ದಲ್ವಾ? ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಅಪೋಲೋ ಡೀಲರ್ಸ್ ಯಾರಿದ್ದಾರೆ, ಮೈ ಟೈರ್ ಸ್ಟೋರ್ ಅಂತ ಅಂದ್ಬಿಟ್ಟು JC ರೋಡಲ್ಲಿ, ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಅವರು ಏನೋ 3 ಗಂಟೆವರೆಗೂ ತೆಗ್ದಿರ್ತೀವಿ ಸರ್ ಅಂತ ಅಂದರು. ಗೂಗಲಲ್ಲಿ ನೋಡಿದ್ರೆ 8 ಗಂಟೆವರೆಗೂ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಹರಿಬರಿಯಲ್ಲಿ ಇದ್ದೀವಿ. ಆದರೂ ಬಿಡಿ, ಸಂಡೇ ಅಲ್ವಾ, ಒಂದು ಸ್ವಲ್ಪ ಬೇಗ ಹೋಗ್ಬೋದು ಅಂತ ನಾನು ಅನ್ಕೊತಿದ್ದೀನಿ. ಈ ಗಲ್ಲಿ ರೋಡ್ಗಳಲ್ಲಿ ಮಾತ್ರನೇ ಒಂದು ಸ್ವಲ್ಪ ಇರಿಟೇಷನ್ ಇರುತ್ತೆ. ಸೊ ಇಲ್ಲಿಂದ ಬೊಮ್ಮನಹಳ್ಳಿವರೆಗೂ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಇದೆ. ಯಾರಿಗೆ ಬೀಳುತ್ತೋ ಗೊತ್ತಿಲ್ಲ. ಲೇ ಎಲ್ಲೋ ಬರ್ತೀಯಾ ಅಪ್ಪ, ಎಲ್ಲಿ ಬರ್ತೀಯಾ ಹೇಳು? ಆರಾಮಾಗಿ ಬಾ, ಹೋಗಿ ನೀನೇ ಹೋಗಪ್ಪ. ಆಯಿತು, ಆತರ ಕುಡ್ದ ಥರ ಆಡ್ತಿದ್ಯಾ. ನಾನು ಪಕ್ಕದಲ್ಲಿ ಬರ್ತಾ ಇದ್ದೀನಿ ಅಂತಾನೂ ಇಲ್ಲ ಗುರು, ಹಂಗೆ ಬಂದು ನುಗ್ಗತವನೆ ನೋಡ್ತಾನೆ ಇದ್ದೀನಿ. ಅಯ್ಯೋ ಎಲ್ಲಪ್ಪ ಹೋಗ್ಬಿಟ್ಟೆ ಅಷ್ಟೊತ್ತಿಗೆ. ಹೆಲ್ಮೆಟ್ ಹಾಕ್ದಿರ ಬರೋರು ಆಚೆಗೆ, ಗೆಟ್ಟು ಬರೋರು ಆಚೆಗೆ, ಇಲ್ಲ ಪೇಷನ್ಸಾಗಿ ಓಡಿಸಿರ್ತಾರೆ. ಯಾರು ಕರೆಕ್ಟಾಗಿ ಓಡಿಸ್ತಾನೆ ಇಲ್ಲ ಅನ್ನಿಸ್ತಿದೆ ನನಗಂತೂ. ಹೋಗ್ರು ಹೈ ಸ್ಪೀಡಲ್ಲಿ ಹೋಗು, 150ರಲ್ಲಿ ಹೋಗಿ. ಇವಾಗ ಆಯಮ್ಮ ಯಾರಪ್ಪ ಅದು? 10 ಕಡೆ ರೋಡಲ್ಲಿ ದಿಲ್ದಾರಾಗಿ ಹೋಗ್ತಾವಳೆ ಆಯಮ್ಮ. ಏನಪ್ಪ ಇವತ್ತು ರೋಡ್ ಮೇಲಿನ ಸ್ಟೇಟಸ್ಸು ಒಂಚೂರು ಹೇಳ್ರಪ್ಪ. ಸಂಡೇ ಬೇರೆ. ಇವತ್ತು ಒಂದು ರೈಡ್ ಹೋಗ್ಬೇಕಾಗಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿಕೊಂಡೆ. ಯಾಕಂದರೆ ಬೆಳಗ್ಗೆ 6:30ಗೆ ಅಲಾರಾಮ್ ಇಟ್ಟಿದ್ದೆ, ಎದ್ದೊಳಕ್ಕಾಗಿಲ್ಲ ಗುರುವೆ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಏನಾದರೂ ವಯಸ್ಸಾಗ್ಬಿಟ್ಟಿದೆಯಾ ಅಂತ ಒಂದೊಂದು ಸಾರಿ ಅನ್ನಿಸುತ್ತೆ. ಇವತ್ತು ಏನಾದರೂ ಒಂದು ಕಂಟೆಂಟ್ ಕೊಡಲೇಬೇಕು ಅಂತ ನಾನು ಮತ್ತೆ ಇವತ್ತು ಅಪೋಲೋ ಟೈರ್ ಹಾಕ್ಸೋಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಹೋಗ್ತಾ ಇದ್ದೀನಿ. ದೇವರಾಣೆಗಳು ಅದೇನಾದರೂ ಬಂದು ಆಗ್ಬಿಟ್ಟಿದ್ರೆ ಸಖತ್ ಬೇಜಾರಾಗ್ಬಿಡ್ತೀನಿ. ನನಗೆ ಗಾಡಿಗಳು ರಿವ್ಯೂ ಮಾಡಬೇಕು ಅಂತ ಆಸೆ ಸಖತ್ತಾಗ್ತಿದೆ.
ಆದರೆ ಇಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಗಾಡಿಗಳೇ ಸಿಗ್ತಿಲ್ಲ ನನಗೆ, ಅದರಿಂದ ಸುಮ್ಮನೆ ಬಿಡ್ತೀನಿ. ನಿಮ್ಗೆ ಯಾವುದಾದ್ರೂ ಗಾಡಿ ರಿವ್ಯೂ ಬೇಕಾಗಿದ್ರೆ ಹೆಸ್ರು ಹೇಳಿ. ಯಾವ್ದು ಗುರು ಇಲ್ಲಿ ಹೋಯ್ತಿರೋ ಗಾಡಿ? ಜಿಕ್ಸರು. ಓಕೆ, ಒಳ್ಳೆ ಸೂಪರ್ ಬೈಕ್ ಲುಕ್ ಇದೆ ಗುರು ಹಿಂದೆಗಡೆ. ಎಲ್ಲರೂ ಬೈಕ್ ಬರ್ಸವ್ರೆ ಗುರು. ಡಬಲ್ ವೈಸರೆಲ್ಲ ಹಾಕ್ಸವ್ರೆ ಇವರು ADV 390ಗೆ. ಫ್ರೇಮ್ ಸ್ಲೈಡರ್ಸು ಜಾನಾದ ಹಾಕ್ಸ್ಬಿಟ್ಟವ್ರೆ. ಕ್ರೇಜಿ ಟೂರರ್ ಸೆಟಪ್, ಕಂಪ್ಲೀಟ್ ಟೂರರ್ ಸೆಟಪ್. ಆಕ್ಸಿಲರಿ ಲೈಟ್ಸ್ ಕೂಡ ಹಾಕ್ಸವ್ರೆ. ನಮಗೂ ಹಾಕ್ಸ್ಬೇಕಾಗಿತ್ತು ಆಕ್ಸಿಲರಿ ಲೈಟ್ಸು, ಬಟ್ ಇನ್ನೂ ಟೈಮ್ ಬಂದಿಲ್ಲ ನಮಗೆ. ಟೈಮ್ ಬಂದಿದ ತಕ್ಷಣ ನಾವು ಹಾಕ್ಸ್ಬಿಡ್ತೀವಿ. ಈ ಟ್ರಾಶ್ ಕ್ಯಾರಿಯರ್ ಪಕ್ಕದಲ್ಲಿ ಬಂದರೆ ವಾಸನೆ ಹೆಂಗಿರುತ್ತೆ ಗೊತ್ತಾ? ಅಮ್ಮ ಗಮ್ಮನ್ನುತ್ತೆ ಹಂಗೆ. ಯಾರೇ ಮುಂದೆ ಹೋಗಲಿ ಸ್ನೇಹಿತರೆ, ನಾವು ಮುಂದೆ ಹೋಗೋದು ತುಂಬ ಈಸಿ. ಬಂದ್ಬಿಟ್ವೋ ಆಲ್ರೆಡಿ JC ರೋಡ್ಗೆ. ಏನು ಗುರು ಫೋನ್ಗಳನ್ನ ಕೈಯಲ್ಲಿ ಇಟ್ಕೊಂಡು ಹಂಗೆ ಮಾತಾಡ್ಕೊಂಡು ಯೂಸ್ ಮಾಡ್ಕೊಂಡು ಹೋಗ್ತೀರಾ? ಆ್ಯಕ್ಚುಲಿ ಈ ರೋಡಲ್ಲೆಲ್ಲ ಎಷ್ಟೊಂದು ಸಾರಿ ಓಡಾಡಿದ್ದೀನಿ. ಇವಾಗ ಜ್ಞಾಪಕ ಬರ್ತಿದೆ ಮತ್ತೆ. ಅಲ್ಲಿ ಸಿಗ್ನಲ್ ತಪ್ಪಿಸ್ಬೇಕು ಅಂತ ಅಂದ್ಬಿಟ್ಟು ಹಿಂಗೆ ಓಡ್ಬರೋದು ನಾವು. ಅಲ್ಲಿಂದ ಮುಂದೆ ಬಂದ್ಬಿಟ್ಟು ರೈಟ್ ತೊಗೊಂಡ್ರೆ ನೋಡಿ ಇಲ್ಲಿಗೆ ಬರ್ತೀವಿ. ಹಾಂ, ಸೊ ಇವಾಗ ನಮ್ಮ ಟೈರ್ ಸ್ಟೋರ್ ಎಲ್ಲಿದೆ ಅಂತ ನಾವು ನೋಡಬೇಕು. ಮೈ ಟೈರ್ ಸ್ಟೋರ್ ಅಪೋಲೋ. ದಯವಿಟ್ಟು ಕ್ಷಮಿಸಿ. ಬ್ರೋ ಹೋಲ್ಡ್ ಆನ್. ಸಿಗ್ನಲ್ ಬಿಟ್ಟಾಯ್ತಲ್ಲ? ಎಸ್, ಓಕೆ. ಬಾಬಾ ಬನ್ನಿ ಸ್ನೇಹಿತರೆ, ನೋಡೋಣ ಏನು ಟೈರ್ ಚೇಂಜ್ ಮಾಡಬೇಕಿಂದ ನಾನು ಕಾಲ್ ಮಾಡಿ ಮಾತಾಡಿದ್ದೆ. ಹಾಂ, 3 ಗಂಟೆವರೆಗೂ ಇರುತ್ತೆ ಅಂದಿದ್ದಕ್ಕೆ ಓಡೋಡ್ ಬಂದ್ಬಿಡೆ ನಾನು. ನೋಡಿದ್ರೆ ಇನ್ನೂ ಜಾಸ್ತಿ ಹೊತ್ತಿರುತ್ತೆ ಅನಿಸುತ್ತೆ. ಸರಿ ಸ್ನೇಹಿತರೆ, ಸಿಗ್ತೀನಿ ನಾನು ನಿಮಗೆ ಫೋನಲ್ಲಿ. ಸ್ನೇಹಿತರೆ, ಟೈರ್ನ ರಿಮ್ಮಿಂದ ಹೆಂಗೆ ರಿಮೂವ್ ಮಾಡ್ತಾರೆ ಅನ್ನೋದಕ್ಕೆ ಇದೇ ಮೇಯ್ನ್ ಎಕ್ಸಾಂಪಲ್ಲು. ಫಟಾಫಟ್ ಅಂತ ಆಗುತ್ತೆ. ಏನು ಇನ್ನೊಂದು 150 ರೂಪಾಯಿ ಕೊಡೋದ್ರಲ್ಲಿ ಬೇಜಾರೇನಿಲ್ಲ ಬಿಡಿ. ಎಷ್ಟು ಬೇಗ ರಿಮೂವ್ನೇ ಮಾಡಿಬಿಟ್ರು ಸ್ನೇಹಿತರೆ. ಇವಾಗ ಎಲ್ಲ ಬಿಚ್ಚಬೇಕಾಗುತ್ತೆ. ಬ್ರೇಕ್, ಕ್ಯಾಲಿಪರು, ಡಿಸ್ಕೆಲ್ಲ ಬಿಚ್ಚೋದೇನು ಬೇಕಾಗಿಲ್ಲ. ಟೈರ್ ಒಂದು ಬಿಟ್ಬಿಟ್ಟು ಸೇಮ್ ಅದೇ ಪ್ರೊಸೆಸ್ಸು ನೋಡಿ. ಅಲ್ಲಿ ಟೈರ್ ರಿಮೂವ್ ಮಾಡ್ತಾರೆ, ಎತ್ಕೊಂಬಂದ್ಬಿಟ್ಟು ಹಾಕ್ತಾರೆ. ನಾನೊಬ್ಬರು ಎದೆ ಜಿಲ್ ಅನ್ನುತ್ತೆ. ಡಿಸ್ಕ್ ಏನಾದರೂ ಏಡಾಗ್ಬಿಟ್ರೆ ಕಷ್ಟ. ಆಮೇಲೆ ಅಯ್ಯೋ ಯಪ್ಪ. ಫೈನಲಿ ಕ್ಯಾಲಿಪರ್ ಆಚೆ ಬಂದಾಯಿತು. ಇವಾಗ ಟೈರ್ನೊಂದನ್ನು ಎತ್ಕೊಬೇಕು. ಬ್ರಾಕೆಟನ್ನು ಆಚೆ ಕೈ ಕಿತ್ಕೊಬಂದ್ಬಿಡ್ತು. ಅದ್ರದ್ದು ರಬ್ಬರ್ಸ್ ಏನೇನು ಇರುತ್ತೋ ಎಲ್ಲ ಎತ್ಕೊಂಡು ಅಲ್ಲಿ ಸೈಡಲ್ಲಿ ಮಡಗ್ತಾರೆ. ಒನ್ಸ್ ವೀಲ್ನ ಅಟ್ಯಾಚ್ ಮಾಡಾದ್ಮೇಲೆ ಮತ್ತೆ ಅದ್ರೊಳಗಡೆ ಹಾಕ್ತಾರೆ. ಬೇಜಾರು. ತುಂಬ ಡೆಲಿಕೇಟು. ಮೆಜ್ಲರ್ M5 ಸ್ಕೋಟೆಕ್ ಬೈ. ಅದರೊಳಗಡೆ ಹಾಕ್ಬಿಟ್ಟು ಇವಾಗ ಎಲ್ಲ ಒಂದು ಸೈಡಿಂದ ಬಂದ್ಬಿಡುತ್ತೆ. ಅಲ್ಲಿ ಬಟನ್ ಪ್ರೆಸ್ ಮಾಡ್ತಾರೆ ನೋಡಿ. ನೆಕ್ಸ್ಟು ಇವಾಗ ಅಪೋಲೋ H1 ಟೈರ್ನ ಎತ್ಕೊಂಡ್ಬಿಟ್ಟು ಅದಕ್ಕೇನೋ ಒಂದು ಸ್ವಲ್ಪ ಬಳಿತಾರೆ, ಸ್ಮೂತಾಗಿ ಹೋಗಲಿ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ಸೇಮ್ ಇವಾಗ ಹೆಂಗೆ ರಿಮೂವ್ ಮಾಡಿದ್ರು ಅದೇ ಥರ ಇನ್ಸರ್ಟಿಂಗ್ ಪ್ರೋಸೆಸ್ ಕೂಡ. ಅವ್ರು ಅದೊಂದನ್ನು ಹಾಕ್ಬಿಟ್ಟು ಒಂದು ಸೈಡ್ ಲಾಕ್ ಮಾಡ್ತಾರೆ, ಇನ್ನೊಂದು ಸೈಡು ಆ ಕಾಲಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ಸ್ವಿಚ್ ಆಗಿ ನೋಡಿ ಹಂಗೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಒಳಗಡೆ. ಆಗೋಯ್ತು. ಇವಾಗ ಅದನ್ನು ಬ್ಲೋ ಹೊಡಿಸ್ತಾರೆ. ಬ್ಲೋ ಹೊಡಿಸ್ಬಿಟ್ಟು ಎತ್ತಾಕ್ಬಿಡ್ತಾರೆ ಅಷ್ಟೇ. 200 ಕೂಡ ಇಲ್ಲ, 6100 ರೂಪಾಯಿ. ಪಾಪ ಅವ್ರು ಫಿಕ್ಸ್ ಮಾಡೋರ್ಗೆ 200 ರೂಪಾಯಿ ಕೊಡ್ತೀನಿ. ಮುಗೀತು, ವೀಲ್ ಬ್ಯಾಲೆನ್ಸ್ ಇಲ್ಲ. ಸೊ ಒಂದೇ ಒಂದು ಥಿಂಗ್ ಇವಾಗ ಏನಂದರೆ ಫಿಟ್ ಮಾಡಿ ನಮ್ಮನ್ನು ಆಚೆ ತಪ್ತಾರೆ. ಹೋಗಪ್ಪ ಸಾಕು ಅಂತ ಅಂದ್ಬಿಡು. ಸ್ನೇಹಿತರೆ ನೋಡಿ, ಇವರು ಜಯರಾಮ್ ಅಂತ ಅಂದ್ಬಿಟ್ಟು ಇರೋದು ಅಪೋಲೋ ಟೈರ್ಸ್ ಅಂಗಡಿಯಲ್ಲಿ. ಅವ್ರಿಗೆ ಪ್ರತಿಯೊಂದು ಟೈರ್ ಬಗ್ಗೆನೂ ತುಂಬ ಇನ್ಫಾರ್ಮೇಷನ್ ಗೊತ್ತು. ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಯಾವುದೇ ಥರ ಟೈರ್ ಬೇಕಂದು ತಗೊಬೋದು. ಸೊ ವೆರಿ ಹಂಬಲ್ ಪರ್ಸನು, ಚೆನ್ನಾಗೆ ಕಸ್ಟಮರ್ ಜೊತೆ ಮಾತಾಡ್ತಾರೆ.
ಸೊ ದಯವಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ಥರ ಟೈರ್ ಬೇಕು ಅಂತ. ಥ್ಯಾಂಕ್ ಯು ಜಯ. ನೋಡಿ ಟೈರ್ ರೆಡಿ ಆಯಿತು. ಅಮ್ಮ ಹೊಸ ಟೈರ್ ಹಾಕವ್ರೆ. ನೋಡೋಣ ಗ್ರಿಪ್ ಹೆಂಗಿದೆ ಏನು. ಬನ್ನಿ ಇವಾಗ ಆನ್ ದ ವೇ ನಾನು ನಿಮಗೆ ಮಿಕ್ಕಿದ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮಗೆ ಇದೊಂದು ಫ್ರೀ ಟೋಕನ್ ಆಫ್ ಕೂಪನ್ ಥರ ನಮಗೆ ಒಂದು ಬ್ರಿಡ್ಜ್ ಸ್ಟೋನ್ ಪೆನ್ನು ಮತ್ತು ಕೀ ಚೈನ್ ಕೊಟ್ಟರು. ಸಗದಾಗಿದೆ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ನಾನು ಶಾಪ್ದು ವೀಡಿಯೋ ಕೂಡ ಹಾಕ್ತೀನಿ. ಎಲ್ಲಿಗೆ ಬಂದರೆ ನೀವು ಜೆ ಸಿ ರೋಡ್ ಮೇಯ್ನ್ ಸಿಗ್ನಲ್ ಇದೆ ಅಲ್ಲ, ಸೊ ಜೆ ಸಿ ರೋಡ್ ಹತ್ತಿರ ಬಂದರೆ ನೋಡಿ ಬ್ರಿಡ್ಜ್ ಸ್ಟೋನ್ ಅಂತ ಬರೆದಿರ್ತಾರೆ. ಬರ್ತೀನಿ ಬ್ರೋ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡಿ ಬಂದುಬಿಡು. ಥ್ಯಾಂಕ್ಸ್ ಬ್ರೋ. ಓಕೆ ಬನ್ನಿ ಲೆಟ್ಸ್ ಗೋ. ಇವಾಗ ಹೋಗ್ತಾ ಹೋಗ್ತಾ ನಾವು ಟೈರ್ನ ಟೆಸ್ಟ್ ಮಾಡ್ಕೊಂಡು ಹೋಗೋಣ. ಹೆಂಗೆ ಅನಿಸ್ತಿದೆ ಏನು ಎತ್ತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ ಇಲ್ಲೇ ನಾನು ಹೆಲ್ಮೆಟ್ ತೊಗೊಂಡಿದ್ದು. ಇದಕ್ಕಿಂತ ಮುಂಚೆ ನನ್ನ ಹತ್ರ ಹೆಲ್ಮೆಟ್ ಇತ್ತಲ್ಲ, ಸೊ ಆ ಹೆಲ್ಮೆಟ್ ಇಲ್ಲೇ ತೊಗೊಂಡಿದ್ದು. ಆಕ್ಸೋರ್ ಅಂತ ಬರ್ದವ್ರಲ್ಲ ಇವ್ನು ನೋಡಿ, ಸಿಗರೇಟ್ ಹೊಡ್ಕೊಂಡು ರೋಡ್ ಮೇಲೆ ಹೆಲ್ಮೆಟ್ ಇಲ್ದಿರ. ಏನು ಗುರು ಈ ಥರ ಹುಡುಗರಿಗೆಲ್ಲ ಹೇಳೋದು. ಒಂಥರ ಚೆನ್ನಾಗಿದೆ ಇವಾಗ ಗಾಡಿ ಓಡಿಸೋದಕ್ಕೆ. ಮುಂದೆ ಟೈರ್ಗೂ ಆಲ್ಮೋಸ್ಟ್ ಟೈಮ್ ಆಗ್ತಾವಂತು. ಇನ್ನೂ ಟೈಮ್ ಇದೆ. ಹಂಪಿಗೆ ಹೋಗ್ಬಿಟ್ಟು ಆರಾಮಾಗಿ ವಾಪಸ್ ಬಂದು ಇನ್ನೂ ಒಂದೆರಡು ದಿನ ಮೇಂಟೈನ್ ಮಾಡ್ಬೋದು ಅದೇ ಟೈರಲ್ಲಿ. ಇರಿ ಆಯಿತು, ಜಗಳ ಮಾಡಬೇಡಿ, ಬನ್ನಿ ಫಸ್ಟ್ ಆಂಬುಲೆನ್ಸಿಗೆ ಜಾಗ ಬಿಟ್ಬಿಡಿ. ಜಗಳ ಆಡ್ಕೊಂಡು ಕೂತವ್ರಪ್ಪ. ಏನು ಗುರು ಆಂಬುಲೆನ್ಸ್ ಐತೆ. ಸರಿ ಮುಂದೆ ಹೋಗಂತ ಹೇಳ್ತಾ ಇದ್ದೀನಿ, ಕೇಳ್ತಾನೆ ಇಲ್ಲ. ಅವ್ನು ಆಟೋ ಒಂದು ಜೊತೆ ಕಿತ್ತಾಡ್ಕೊಂಡೇ ಕೂತವ್ರೆ. ಏನಪ್ಪ ಇವೆಲ್ಲ ಸೈಕ್ ಸೀನ್ಗಳು. ಹೇಳೋದು ಒಂದೇ ಒಂದು ಮಾತು, ಆಂಬುಲೆನ್ಸ್ ಎಲ್ಲಾದರೂ ಕಾಣಿಸಿದ್ರೆ ಜಾಗ ಬಿಟ್ಬಿಡಿ. ಏನಕ್ಕೆ ಸುಮ್ಮನೆ ಜಗಳ ಮಾಡ್ಕೊಂಡಿರ್ತೀರಾ? ಮತ್ತೆ ಹಿಂಗೆ ಬರ್ತಿದ್ಯಾ ಗುರು? ಅಯ್ಯಯ್ಯೋ ಹಿಂಗೆ ಬರ್ತೈತಲ್ಲಪ್ಪ. ಸೈಡ್ ಬಿಟ್ಬಿಡೋಣ ನಾವು. ಹೋಗುರು. ಹಾಂ ಹೋದ್ರಲ್ಲ, ನಾನು ಸೈಡ್ಗೆ ಹಾಕ್ಬಿಟ್ಟೆ. ಅದಕ್ಕೆ ಫಸ್ಟು ಆ ಗಾಡಿಗೆ ಹೋಗೋದಕ್ಕೆ ಬಿಡಬೇಕು ತಾನೆ. ಅಲ್ಲೋಡಿ ಎರಡೆರಡು ಕಾರ್ಗಳು ಸಾಯ್ತಾವ್ರೆ. ಒಂಥರ ದಿನ ಬೆಂಗಳೂರಲ್ಲಿದ್ದರೆ ಹಝಲ್ಲು ಗುರು. ಎದ್ದೊಳ್ತೀರಾ, ರೋಡ್ ಮೇಲೆ ಹಝಲ್ ಮಾಡಬೇಕು, ವಾಪಸ್ಸು ನೀವು ಮನೆಗೆ ಹೋಗ್ಬೇಕು, ಮಲ್ಕೊಬೇಕು. ಏನು ಗೊತ್ತಾ ಸ್ನೇಹಿತರೆ, ಒಂದು ಬೇಜಾರಾಗೋದು, ಸುಮಾರು ಜನರು ಆ್ಯಂಬುಲೆನ್ಸ್ನ ಆಪರ್ಚುನಿಟಿಯಾಗಿ ತಗೊತಾರೆ. ಏನಕ್ಕೆ ಅಂತ ಹೇಳೋದಾದರೆ, ಅದ್ರ ಹಿಂದೆ ಹೋಗ್ಬಿಟ್ರೆ ಆರಾಮಾಗೆ ಹಂಗಂಗೆ ಟ್ರಾಫಿಕ್ ಎಲ್ಲ ಎಸ್ಕೇಪ್ ಹಾಕ್ಕೊಂಡು ಹೋಗ್ಬೋದಲ್ಲ. ಹಾಗೆಲ್ಲ ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೊಬೇಡಿ ಆ್ಯಂಬುಲೆನ್ಸ್ನ. ಪಾಪ ಅಲ್ಲಿ ಒಳಗಡೆ ಇರೋರು ಏನು ನರಳಾಡ್ತಾ ಇರ್ತಾರೋ ಯಾರಿಗೆ ಗೊತ್ತು. ಬಿಟ್ಬಿಡಿ, ಅದಕ್ಕೆ ಫಸ್ಟ್ ಜಾಗ ಬಿಟ್ಬಿಡಿ ಅಷ್ಟೇ. ಆಲ್ ರೈಟ್ ಸ್ನೇಹಿತರೆ, ಒಂದು ವೇಳೆ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ಎಪಿಸೋಡ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿನ್ನ ಏನಾದರೂ ಕಮ್ಮಿಗೆ ಹಾಕ್ಸ್ಬೋದಾಗಿತ್ತಾ, ಕಮ್ಮಿಗೆ ಸಿಕ್ತಿತ್ತಾ ಅಂತ ಅಂದ್ಬಿಟ್ಟು. ಒಂದು ವೇಳೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ, ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬಾಯ್ ಬಾಯ್.